ಮೊದಲು ಬಾ ಹೇಳ್ತೀನಿ. ಕಾಫಿ ಕುಡಿಯೋದಕ್ಕೆ ಏನು ಇವಾಗ? ಅಷ್ಟು ತಲೆನೋವು ಇಟ್ಕೊಂಡು ಯಾಕೆ ಸುಮ್ಮನೆ ಒದ್ದಾಡ್ತೀಯಾ? ನಡಿ ಹೋಗೋಣ. ಬೇಡ. ಬಾ ಅಂತಿದ್ದೀನಲ್ವಾ. ಇವನ್ ನೋಡ್ತಿದ್ರ ಬದುಕೋ ಹಂಗ ಕಾಣತಿಲ್ಲ. ಈಗ ಇವನ್ ಪರಿಸ್ಥಿತಿ ಹೆಂಗೈತಂತ ಯಾರನ್ ಕೇಳಿ ತಿಳ್ಕೊಳ್ಳಿ. ಇವ ಬದುಕುಳಿದ ಅಂದ್ರ ಪರವಾಗಿಲ್ಲ. ಒಂದ್ ವೇಳೆ ಇವನ್ಗೆ ಏನಾರ ಆದ್ರ ಅಮ್ಮ, ಪೊಲೀಸ್ರು ನಮ್ಮನ್ ಸುಮ್ಮನ್ ಬಿಡಂಗಿಲ್ಲ. ದೇವ್ರ, ಈಗ ನಾನು ಏನ್ ಮಾಡ್ಲಿ? ಇವನ್ ಬಗ್ಗೆ ಯಾರ ಹತ್ರ ಆದ್ರ ಕೇಳಿದ್ರ ಯವ್ವಾ ಅನುಮಾನ ಬರ್ತೈತಿ. ತಿಳ್ಕೊಳ್ಳಿಲ್ಲ ಅಂದ್ರ ನಿದ್ರೆನೂ ಬರಲ್ಲ ಸಾಯಕ್ಕ. ಬರತ್ತಾಳಲ್ಲ ಯಾಕ? ಡಾಕ್ಟರ್ ಏನಾದ್ರೂ ಹೇಳಿದ್ರ? ಅವರು ಮಾನಿಟರ್ ಮಾಡಕ್ ಹೇಳಿದ್ದಾರೆ. ಇನ್ನೂ ಸ್ಟೇಟಸ್ ಗೊತ್ತಾಗಿಲ್ಲ. ಇಂಜೆಕ್ಷನ್ ಕೊಟ್ಟಿದೀವಿ. ಪರಿಸ್ಥಿತಿ ಹೇಗಿದೆ ಅವ್ರೇನು ಹೇಳಿಲ್ವಾ? ಡಾಕ್ಟರ್ ಹೇಳಿದ್ರಲ್ವಾ 24 ಗಂಟೆ ಏನೂ ಹೇಳಕ್ ಆಗಲ್ಲ ಅಂತ. ಇನ್ನೊಂದು ಇಂಜೆಕ್ಷನ್ ಹೋಗಿ ತರಬೇಕು. ದೇವ್ರೆ, ಅವ್ರಿಗೆ ಯಾಕಿಂತ ಪರಿಸ್ಥಿತಿ ತಂದೆ? ನನಗೆ ನನ್ನ ಗಂಡನ್ನ ಕೊಡು. ಗಂಡನ? ಹೇಳಯ್ಯವ್ವ, ಎಲ್ಲದಿ ಹೆಂಗದಿ? ಸಡನ್ ಆಗಿ ಮನ್ಯಾಗ ನೋಡಿದ್ರೆ ಇಲ್ಲ. ಈಗ ಎಲ್ಲದಿಯವ ನೀನು? ನಾನ ಹಾಸ್ಪಿಟ್ಲಿಗೆ ಬಂದಿನವ. ಹಾಸ್ಪಿಟ್ಲಿಗ? ಯಾಕ? ಅದ ನಾವು ಗುದ್ದಿದೀವಲ್ಲ, ಆ ಮನ್ಷಾಗ ಹೆಂಗೈತಂತ ನೋಡಕಂತ ಬಂದಿನವ. ಹಾಸ್ಪಿಟ್ಲ್ ನೀ ಯಾಕೆ ಹೋಗ್ಯವ? ನಿನಗೇನ ಹುಚ್ಚೇನೆ? ಯವ್ವ, ನಾನ್ ಶಾಂತವಾಗಿ ಇರ್ಲಾರ್ದಂಗ ಆಗ್ಬಿಟ್ಟಿತ್ತೇವಾ. ಅವನ್ ಜೀವಕ್ಕೆ ಏನಾರ ಆತಂದ್ರ ನಾವೆಲ್ಲ ಜೈಲ್ ಪಾಲಾತೀವಿ. ಮರ್ಯಾದೆ ಹೋಗತಿ, ನಮ್ ಜೀವನ ಹೋಗ್ತೇತವ್ವ. ಈ ಚಿಂತ್ಯಾಗ ನಾನ್ ಸತ್ ಹೋಗಕತ್ತೀನಿ. ಅದಕ್ಕ ಅವ ಯಾರು ಏನು ಅವನ್ ಪರಿಸ್ಥಿತಿ ಹೆಂಗೈತಂತ ನೋಡಕ್ ಬಂದೆ. ಅವ ಯಾರಂತ ಗೊತ್ತೇನ? ಮದ್ವೇಲಿ ಒಬ್ಬಾಕಿ ಜೋಡಿ ಜಗಳ ಆಡಿದ್ನಲ್ಲ, ಅಕ್ಕಿನ್ ಗಂಡನೇ ಅವ. ಹಾ, ಹೌದಾ? ಹಾ ಹೌದು. ಅಪ್ಪಿ ತಪ್ಪೇನಾರ ನಾವ ಅವಾಗ ಗುದ್ದೇವಿ ಅಂತ ಗೊತ್ತಾದ್ರ ಒಬ್ಬರನ್ನೂ ಜೀವಂತ ಬಿಡೋದಿಲ್ಲ. ನೀ ಅಲ್ಲಿರೋದು ಬೇಡ, ಹೇಗೂ ನಮ್ಮ ಮನೆಗೆ ಬಾ. ಬರ್ತೀನವಾ. ಈಗ ಹೆಂಗದನಂತವ? 24 ತಾಸು ಇಟ್ಟಾರ. ಏನ್ ಆಕೈತಿ ಅಂತ ಗೊತ್ತಿಲ್ಲ. ನೀ ಅವಸರದಾಗ ಏನು ಹೇಳಲಾರ್ದ ನೀ ಯಾಕೆ ಹೋಗಿ ಅಲ್ಲಿ? ಯಾರ ನಿನ್ನ ನೋಡಕ್ಕಿಂತ ಮೊದ್ಲ ಲಗುನ ಬಾ, ನಾ ಎಲ್ಲ ಹೇಳ್ತೀನಿ. ಬರ್ತೀನಯ್ಯವಾ. ಲಗುನ ಬಾ ಅಂದೆ.
ಇವ್ರ ಹಾಸ್ಪಿಟ್ಲಿಗೆ ಯಾಕೆ ಬಂದ್ರು? ಪೂರ್ವಿ, ನಿಮ್ಮಪ್ಪಂಗೇನು ಆಗಲ್ಲ, ಧೈರ್ಯವಾಗಿರು, ಮನ್ಸನ್ನ ಗಟ್ಟಿ ಮಾಡ್ಕೊ. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನಿಮ್ಮಪ್ಪ ಒಳ್ಳೆ ಮನ್ಸಿರೋರು, ಯಾರಿಗೂ ನೋವು ಕೊಟ್ಟು ಹೋಗಲ್ಲ. ಧೈರ್ಯವಾಗಿರು ಪೂರ್ವಿ. ಥ್ಯಾಂಕ್ಸ್. ತುಂಬಾ ನೋವಾಗ್ತಾ ಇದ್ಯಾ? ತಡ್ಕೊಳಕ್ ಆಗ್ತಾ ಇಲ್ವಾ? ಹೌದು, ತುಂಬಾ ಕಷ್ಟ ಆಗ್ತಾ ಇದೆ. ನಿದ್ದೆ ಕೂಡ ಬರ್ತಿಲ್ಲ. ಒಂದ್ ನಿಮಿಷ, ಇವಾಗ್ಲೇ ಬರ್ತೀನಿ. ಸಿಸ್ಟರ್, ತುಂಬಾ ನೋವಾಗ್ತಾ ಇದೆಯಂತೆ, ಇಂಜೆಕ್ಷನ್ ಕೊಡ್ತೀರಾ? ಆಯ್ತು ಸರ್. ಇವಾಗ ಇಂಜೆಕ್ಷನ್ ಕೊಟ್ನಲ್ಲ, ಪೇಯ್ನು ಹೋಗುತ್ತೆ, ನಿದ್ದೆನೂ ಬರುತ್ತೆ. ರಿಲ್ಯಾಕ್ಸ್ ಮಾಡಿ, ಟೆನ್ಷನ್ ಮಾಡ್ಕೋಬೇಡಿ. ಗೀತಾ ಎಲ್ಲಿಗೆ ಹೋದ್ಲು? ಇದೆಲ್ಲ ಹೇಗಾಯ್ತು? ಯಾರಿಂದ ಹೀಗಾಯ್ತು? ನಾವ್ ಯಾರಿಗೆ ಏನ್ ಪಾಪ ಮಾಡಿದ್ವಿ ಅಂತ. ಅಪ್ಪ ಇರುವೆಗೂ ಕೂಡ ತೊಂದ್ರೆ ಕೊಡದೆ ಇರೋ ಅಂತವ್ರು
ಅವ್ರು ನನಗ್ ಬೇಕು. ನೀನ್ ನನಗ್ ಹೇಗೋ, ಅಪ್ಪ ನನಗದಕ್ಕಿಂತ ಜಾಸ್ತಿ. ಅಪ್ಪ ನನ್ಗೋಸ್ಕರ ಕಾಪಾಡು. ಅಪ್ಪ ಇಲ್ಲ ಅಂದ್ರೆ ನನ್ ಬದುಕಲ್ಲ. ಏಕ ಆಫೀಸ್ನಾಗ ಕೆಲಸ ಮಾಡೋರು ನಮ್ಮ ಮ್ಯಾಗ ಲಕ್ಷಣ ಕೊಡವಲ್ರು ನೋಡು. ನಾವು ಬಂದಿದ್ದು ನೋಡಿನೂ ನೋಡ್ಲಾರ್ದಂಗ ಸುಮ್ನ ಕುಂತಾರಲ್ಲ. ನೋಡ್ತಾರ ಹೇಗ್ ವಿಚಾರಿಸ್ತೀನಿ ಅಂತ. ಏನ್ರಪ್ಪ ಇಲ್ಲಿ ಕೇಳ್ರಿ, ಎಲ್ರು ಒಂದ್ಸಲ ಈ ಕಡೆ ತಿರ್ಗಿ. ನೋಡು ಅಂದ್ರೆ ಏನ್ ಈ ತರ ನೋಡ್ತಾ ಇದೀರಾ? ಮರ್ಯಾದೆ ಇಲ್ದೆ ಅಲ್ಲ, ನಾವ್ ಈ ಕಂಪ್ನಿಗೆ ಪಾಲ್ದಾರಲ್ವಾ? ನಾವ್ ಬಂದ ತಕ್ಷಣ ಎದ್ದು ನಿಂತ್ಕೊಂಡು ನಮಸ್ಕಾರ ಹಾಕ್ಬಾರ್ದ? ಎಷ್ಟಲ್ಲಿ ಹೇಳೋದ್ ನಿಮ್ಗೆ? ಆಲ್ರೆಡಿ 2 ತಿಂಗಳಿಂದ ಸಂಬಳ ಬಂದಿಲ್ಲ. ಈ ತಿಂಗಳು ಕೊಡ್ಲಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಎಲ್ರು ಹೋಲ್ಸೇಲ್ ಆಗಿ ಕೈ ಮುಗಿದು ಹೊರಟೋಗ್ತೀವಿ. ಮೊದ್ಲು ಸಂಬಳ ಕೊಡಿ. ಈ ಕಡೆ ನೋಡ್ರಿ ಎಲ್ಲ, ನಾವ್ ಈ ಆಫೀಸ್ ಹ್ಯಾಂಡ್ ಓವರ್ ಮಾಡ್ಕೊಂಡು ಇನ್ನೂ 1 ವಾರನೂ ಮುಗಿದಿಲ್ಲ. ಇದಕ್ಕೂ ಮೊದ್ಲು ನಿಮಗ್ ಕೊಡ್ತಿದ್ದ ಸಂಬಳ ಗಿಂಬಳ ಎಲ್ಲ ನಮ್ಗೆ ಯಾವ ಸಂಬಂಧ ಇಲ್ಲ. ಬೇಕು ಅಂದ್ರೆ ಬಡ್ಡಿ ಕೊಡ್ತೀನಿ, ಇಸ್ಕೋರಿ. ತಂಗ್ಯವ್ವ, ಇವ್ರುಗಳು ನಾವು ಬಡ್ಡಿ ಕೊಡೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ಸತ್ತೆ. ಇವ್ರು ಉಪವಾಸ ಇದ್ದು ಸಾಯ್ತಾರೆ ಹೊರತು ನಮ್ ಕಡೆ ಅಂತೂ ಖಂಡಿತ ಬಡ್ಡಿ ತಗೊಳೋದಿಲ್ಲ ನೋಡು. ಅವಸರ ಅನ್ನೋದು ಕೆಟ್ಟವನು ಕೂಡ ನಮ್ ಕಡೆ ಕಳಿಸ್ತದ. ಎಲ್ಲಿಗೆ ಹೋತಾರ? ಬರ್ತಾರ ತಗೋ. ಯವ್ವ ಸಾಲ ಕೊಡಿಯವ್ವ ಅಂತ ಕೇಳ್ಕೊಂಡ್ ಬರ್ತಾರ. ನಡ್ರಿ ಕೆಲ್ಸ ಶುರು ಮಾಡೋಣ. ಏಕ ಹಾ ಆಫೀಸ್ ಬಾಯಿಗೆ ಚಲೋ ಚಾ ತಗೊಂಡ್ ಬಾ ಅಂತ ಹೇಳು. ಹಾ ಹೇಳ್ತೀನವ್ವ. ಶಪ ಬಿಲ್ ಕಟ್ಟಿಲ್ಲ ಅಂತ ಇದು ಕೂಡ ವರ್ಕ್ ಆಗ್ತಿಲ್ಲ. ನಾನೇ ಹೋಗಿ ಕರಿ ತಿಂತಾಳ. ರಾಘು 3 ಚಾ ತಗೊಂಡ್ ಬಾ. ತಂಗ್ಯವ್ವ, ನೆನ್ನೆ ಬಂದಿದ್ ಪೊಲೀಸು ಈಗೂ ಬಂದಾನ. ಯವ್ವ ಆಕ್ಸಿಡೆಂಟ್ ಮಾಡಿದ್ದು ನಾವೇ ಅಂತ ಅವನಿಗೆ ಗೊತ್ತಾತೇನ? ನೀ ಸುಳ್ಳ ಹೆದರ್ಕೋಬೇಡ. ಆ ಪೊಲೀಸು ಸಂಬಂಧ ಬೇಕು ಅಂತಲ್ಲ ಇಲ್ಲಿ ಬಂದಿರೋದು. ಈಗೂ ಅದಕ್ಕ ಬಂದಿರ್ಬೇಕು ತಗೋ. ಆಹಾ, ಬರ್ರಿ ಬರ್ರಿ, ನೀವ್ ಬರ್ತೀರಿಂತ ಈಗ ಅಣ್ಣ ಹೇಳತ್ತಿದ್ದ. ನಿನ್ ತಂಗಿ ಫೋಟೋಸ ಇದು? ಒಳ್ಳೆ ಸಂಬಂಧನೇ ನೋಡೋಣ. ಆ ಹುಡುಗಿ ನೋಡಕ್ ಅಷ್ಟು ರಾವದಾಳೇನ? ಕರೆಂಟ್ ಹೊಡೆದ ಕಾಗಿ ಹಂಗ ಮಾರಿ ಮಾಡ್ಕೊಂಡು ಕುಂತಿಯಲ್ಲ, ಎಲ್ಲಿ ಕೊಡಿಲಿ? ಏನಯ್ಯವ, ನೀನು ಆ ಹುಡುಗಿ ಫೋಟೋ ನೋಡಿ ಶಾಕ್ ಆಗಕತ್ತಿ. ಏನದ ಕೊಡಿಲಿ? ಫೋಟೋ ಚೆನ್ನಾಗಿದೆ ಮ್ಯಾಮ್. ಏನ್ ಹೇಳ್ತಾ ಇದ್ದೀರಾ ನೀವು? ಫೋಟೋ ಚೆನ್ನಾಗಿದೆ ಅಂತ ಕೇಳ್ತಿದ್ದೀರಲ್ರಿ ನೀವು. ಆದ್ರೂ ಈ ನಡುವೆ ಫೋಟೋ ಸ್ಟುಡಿಯೋಗಳಲ್ಲಿ ನಿಮ್ ಪ್ರಕಾರನೇ ಎಡಿಟ್ ಮಾಡ್ತಾರಂತಲ್ಲ ಫೋಟೋಸ್ನ. ನನಗೂ ಡೌಟ್, ನಮ್ಮ 3 ಮುಖಾನೇ ಫೋಟೋದಲ್ಲಿ ಯಾಕೆ ಹಾಕ್ಸಿದೀರ ನೀವು? ಹೌದು, ನೀನೊಬ್ಬ ದೊಡ್ಡ ಪುಡಾಂಗು, ನಿನ್ನ ಫೇಸ್ನ ಗ್ರಾಫಿಕ್ಸ್ ಮಾಡಿ ಹಾಕ್ಬೇಕಾ? ಸೆಂಟರ್ ರೋಡಲ್ಲಿ ಆಕ್ಸಿಡೆಂಟ್ ಮಾಡಿದಿರಾ, ಆ CCTV ಫುಟೇಜ್ ಅಲ್ಲಿ ಈ ಫೋಟೋ ತಂದಿದ್ದೀನಿ. ಸರ್ ಇಂಥ ಫೋಟೋ ಇಟ್ಕೋಬಾರ್ದು, ಅದನ್ನ ಹರಿದು ಬಿಸಾಕ್ರಿ. ನಿಮ್ ತಂಗಿಗೆ ಒಳ್ಳೆ ಗಂಡನ ಹುಡುಕ್ತಿವಿ.
ಸಂಬಂಧ ಎಲ್ಲ ಹಾಗಿರ್ಲಿ, ಈ ಫೋಟೋ ವಿಷಯ ಏನು ಮಾಡೋಣ? ಹರಿದಾಕ್ಬಿಡ್ರಿ ಅಂತ ಅಂದ್ವಲ್ರಿ. ಈ ಆಧಾರ ಇಟ್ಕೊಂಡು ಕೇಸ್ ಫೈಲ್ ಮಾಡಿದ್ರೆ 3 ಜನ ಎಷ್ಟು ವರ್ಷ ಜೈಲಿರ್ಬೇಕು ಗೊತ್ತಾ? ಕೇಸ್ ಫೈಲ್ ಆಗಬಾರ್ದು ಅಂತಂದ್ರೆ 2 ಲಕ್ಷ ರೂಪಾಯಿನ ನೀವು ನನಗೆ ಕೊಡಬೇಕು. ಅಷ್ಟೇ ಅಲ್ಲ, 5 ರೂಪಾಯಿ ಬಡ್ಡಿ. ಏನು ಸಾಲನಾ? 2 ಲಕ್ಷ ಸಾಲ ತಾನ ಕೇಳಿರಿ? ಹಾಸ್ಪಿಟಲ್ ಇರೋನು ಕಣ್ ತೆಗ್ದಿದ್ದಾನೆ. ಈ ಫೋಟೋ ಆಧಾರ ಇಟ್ಕೊಂಡು ನಾನು ಕೇಸ್ ಫೈಲ್ ಮಾಡಿದ್ರೆ ಶಿಕ್ಷೆ ಮುಗಿಯೋಷ್ಟರಲ್ಲಿ ಕೋರ್ಟ್ ಖರ್ಚಿಗೆ 20 ಲಕ್ಷ ಆಗುತ್ತೆ. ಪರವಾಗಿಲ್ವಾ? ಬ್ಯಾಡ ಸರ್, ನೀವು ಹೇಳಿದ್ದನ್ನೆಲ್ಲ ಏರ್ಪಾಟ್ ಮಾಡ್ತೀವಿ. ಹಂಗಾರೆ ಕೊಟ್ಬಿಡಿ. ಕೈಯಾಗ ಎಲ್ಲಿರ್ತಾವ ಸರ್? ರೆಡಿ ಮಾಡ್ಕೋಬೇಕಾ? ಸರ್, ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ಬನ್ನಿ, 1 ನಿಮಿಷ ಮಾತಾಡ್ಕೊಳ್ಳೋಣ. ನೀವು ಬನ್ನಿ. ಈಗ ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ಬಿಟ್ವಲ್ಲ. ಪೊಲೀಸರ್ಗ್ ಬೇಕಾಗಿರೋದನ್ನ ಕೊಟ್ರ ಆಧಾರನ ಹಂಗ ಮಂಗ ಮಾಯ ಮಾಡ್ಬೋದ. ಮಾಡ್ತೀನಿ. ಪಾಪ, ನೀವು ನೆನ್ನೆಯಿಂದ ಇಲ್ಲೇ ಇದ್ದೀರಾ. ಥ್ಯಾಂಕ್ಸ್. ನೀವು ಹೋಗಿ ಬನ್ನಿ. ಈ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಬಿಟ್ಟು ಹೆಂಗೆ ಹೋಗೋದು? ಪರವಾಗಿಲ್ಲ, ನಾನು ನೋಡ್ಕೋತೀನಿ. ನೀವು ಹೋಗಿ ಬನ್ನಿ. ಸಾರಿ, ಅವ್ರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸೋವರೆಗೂ ಇಲ್ಲಿಂದ ಹೋಗುವಂಥ ಧೈರ್ಯ ನಾನು ಮಾಡಲ್ಲ. ನಿನ್ನ ಈ ಥರ ಪರಿಸ್ಥಿತಿನಲ್ಲಿ ಬಿಟ್ಟು ಹೋಗುವಂಥ ಧೈರ್ಯ ನನಗೆ ಇಲ್ಲ ಗೀತಾ. ಏನೂ ಆಗಲ್ಲಮ್ಮ, ಡಾಕ್ಟರ್ ಹೇಳಿದಾರಲ್ವಾ, ಕಡಿಮೆ ಆಗ್ಬಿಡುತ್ತೆ. ಜೊತೆಲೇ ಇದ್ರಿ, ಥ್ಯಾಂಕ್ಸ್. ಆದರೆ ಇಷ್ಟ ಆದ್ಮೇಲೂ ನಿಮಗೆ ಹಿಂಸೆ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನೀವಿಬ್ರು ಹೊರಡಿ ಪ್ಲೀಸ್. ಪರವಾಗಿಲ್ಲ ಬಿಡು, ನಾವಿರ್ತೀವಿ. ಕಡಿಮೆ ಆಗ್ಬಿಡುತ್ತೆ ಪೂರ್ವಿ. ಡಾಕ್ಟರ್ ಸರ್. ಹೇಳಿಮ್ಮ. ಅವ್ರ ಪರಿಸ್ಥಿತಿ ಹೇಗಿದೆ ಡಾಕ್ಟರ್? ಕಂಟಿನ್ಯೂಸ್ ಆಗಿ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ. ಅವ್ರಿಗೆ ಕೊಡಬೇಕಾಗಿರೋ ಟ್ರೀಟ್ಮೆಂಟ್ ಎಲ್ಲಾನು ನಾವು ಕೊಡ್ತಾನೆ ಇದೀವಿ. ಆದರೆ ಪ್ರಾಪರ್ ಆಗಿ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಅವರು ರೆಸ್ಪಾಂಡ್ ಮಾಡಿದ್ರೇನೆ ಒಳ್ಳೆಯದು. ಆ ಹೋಪಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಏನನ್ನೋದು ಡಿಸೈಡ್ ಮಾಡಿ ನಾವು ಕೊಡ್ಬೋದು. ಇದುವರೆಗೂ ಅವರು ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾಂಡೇ ಮಾಡ್ತಾ ಇಲ್ಲ. ದಟ್ಸ್ ದ ಪ್ರಾಬ್ಲಮ್. ಡೋಂಟ್ ವರಿ, ಹೋಪ್ ಫಾರ್ ದ ಬೆಸ್ಟ್. ಅಮ್ಮ, ನಾನು ಹೇಳ್ತಿದ್ದೀನಲ್ಲಮ್ಮ, ಅಪ್ಪಂಗೆ ಏನೂ ಆಗಲ್ಲ. ಅವ್ರು ಹುಷಾರಾಗಿರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡು, ಅಪ್ಪ ಕಣ್ ತೆಗೆದ್ರು ಅಂತ ಡಾಕ್ಟರ್ ಬಂದು ಹೇಳ್ತಾರೆ. ಗುಡ್ ನ್ಯೂಸ್, ಅವ್ರಿಗೆ ಪ್ರಜ್ಞೆ ಬಂದಿದೆ. ಅವರೀಗ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಉಳಿಸ್ಕೋಬಹುದು. ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಇದೆ, ಬಟ್ ನಥಿಂಗ್ ಟು ವರಿ. ವಿ ವಿಲ್ ಹ್ಯಾಂಡಲ್ ಇಟ್. ಫರ್ದರ್ ಟ್ರೀಟ್ಮೆಂಟ್ಗೆ 3 ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗುತ್ತೆ. ಅದಾದ್ಮೇಲೆ ಅವ್ರ ಕಂಡೀಷನ್ ನೋಡಿ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಏನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸದ್ಯಕ್ಕಂತೂ ಒಂದು 3 ಲಕ್ಷ ನೀವು ಕೌಂಟರಲ್ಲಿ ಕಟ್ಬಿಡಿ. ಈಗ 3 ಲಕ್ಷ ರೂಪಾಯಿ ಅಂದ್ರೆ ಎಲ್ಲಿಂದ ತರೋದು? ಏನ್ ಮಾಡೋದು ಇವಾಗ? ಏನೋ ಒಂದು ಮಾಡ್ಬೇಕಣೋ. ಏನ್ ಮಾಡ್ತೀಯೇ? 3 ಲಕ್ಷ ಅಂದ್ರೆ ಎಲ್ಲಿಂದ ತಂದು ಕಟ್ತೀಯ ನೀನು?
ನೀನ್ ಹೆದರ್ಕೋಬೇಡಮ್ಮ. ನಮ್ಮ ಹತ್ರ ಎಮರ್ಜೆನ್ಸಿ ಟೈಮ್ಗೆ ಅಂತ ಕೆಲವೊಂದು ವಸ್ತುಗಳಿವೆ. ಅಪ್ಪನ್ಗಿಂತ ನಮಗೆ ಯಾವುದು ದೊಡ್ಡದಲ್ಲ. ನಾನ್ ಮನೆಗೆ ಹೋಗಿ ಬರ್ತೀನಿ. ಅಮ್ಮ, ನಾನ್ ಬರೋವರೆಗೂ ಸ್ವಲ್ಪ ಅಮ್ಮನ್ ನೋಡ್ಕೋತಾ ಇರಿ. ನಾನ್ ಮನೆಗೆ ಹೋಗಿ ಬರ್ತೀನಿ. ನಾನು ನಿನ್ ಜೊತೆಗೆ ಬರ್ತೀನಿ ಇರು. ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಪರವಾಗಿಲ್ಲ, ನಾನು ಬರ್ತೀನಿ ಇರು. ಬಾಲಾಜಿ ಇಲ್ಲೇ ಇರ್ತಾನೆ. ಬಾಲಾಜಿ, ನೀ ಇಲ್ಲೇ ಇರೋ, ನಾವು ಹೋಗಿ ಬರ್ತೀವಿ.